ಈ ದ್ರೋಹಿಗಳನ್ನ ಹಿಡಿದು ಗಲ್ಲಿಗೇರಿಸೋವರೆಗೂ ಆ ಸತ್ತು ಮಕ್ಕಳು ನನ್ನ ಕಿವಿಯಿಂದ ಹೋಗೋದಿಲ್ಲ. ಎಸ್ ಸರ್, ಇಟ್ಸ್ ನಾಟ್ ಅನ್ ಆಕ್ಸಿಡೆಂಟ್, ಇಟ್ಸ್ ಅ ಮರ್ಡರ್ ಸರ್. ಮಕ್ಕಳು ತಿಂದಿರೋ ಐಸ್ ಕ್ರೀಮ್ ನಲ್ಲಿ ಡ್ರಗ್ಸ್ ಮಿಕ್ಸ್ ಮಾಡಿದ್ದಾರೆ. ನಾನ್ ಶಾಂತಿ ಪ್ರಿಯ, ಹಿಂಸೆ ಗಲಾಟೆಗೆ ಅವಕಾಶ ಕೊಡದೆ ಶಾಂತವಾಗಿ ಕೈ ತೋರಿಸು, ಬೇಡಿ ಹಾಕ್ತೀನಿ. ಹೀಗೆ ಶಾಂತಿ ಶಾಂತಿ ಅಂತ ಭಾಷಣ ಬಿಗಿತಿದ್ರೆ ಈ ದೇಶ ಒಂದಲ್ಲ ಒಂದ್ ದಿವಸ ಕಣ್ಣೀರಲ್ಲಿ ಮುಳುಗೋಗುತ್ತೆ. ಇವರು ಮಕ್ಕಳಿಗೆ ವಿಷ ತಿನ್ಸವ್ರು, ಇಂಥವ್ರು ನೋಡಿ ಅಳ್ಬಾರ್ದು. ಬಿಟ್ಬಿಡು, ರಕ್ತ ಹರಿದ್ರೆ ಹರಿಲಿ, ಸತ್ರೆ ಸಾಯ್ಲಿ. ಸಾಕ್ಷಿಯಾಗಿ ಆಧಾರ ಸಮೇತ ನಾನು ನಿನ್ನ ಹತ್ರ ಬರ್ತೀನಿ. ಹುಷಾರಾಗಿರು. ಜ್ಯೋತಿ, ದೇಶಕ್ಕೋಸ್ಕರ ಹುಟ್ಟಿದೀಯ, ದೇಶಕ್ಕೋಸ್ಕರ ಹೋರಾಡು. ಮಾನನ್ ಕಾಪಾಡ್ಕೊಳಕ್ ಫೈಟ್ ಮಾಡದೆ ಇರೋಳು ನನ್ ತಂಗಿನೇ ಅಲ್ಲ. ಅವನು ನಮ್ಮ ಕೋಟೆಯೊಳಗೆ ಬರೋಕ್ ಮುಂಚೆ ಅವನ್ನ ಸಾಯಿಸ್ಬೇಡಿ. ನಾನು ಕಾನೂನ ಕೈಲಿ ಹಿಡಿದಿರೋದು ಭಗವದ್ಗೀತೆ ತರ. ಅದರಲ್ಲಿ ಕುರುಕ್ಷೇತ್ರನೂ ಇದೆ, ಧರ್ಮ ಯುದ್ಧನೂ ಇದೆ. ಸುಭಾಷ್! ಲಲ್ಲಾ ಲಾ ಲಲ್ಲಾ ಲಾ ಲಾ ಲಲ್ಲಾ ಲಾ ಲಾ ಓ. ಶಾಂತಿ ಕ್ರಾಂತಿ ಸಿನಿಮಾ ರಿಲೀಸ್ ಮಾಡಬೇಕು ಎನ್ನುವುದು ವೀಕ್ಷಕರ ಅಭಿಪ್ರಾಯದ ಮೇರೆಗೆ ಮುಂದೆ ಬರ್ತಾರ ರವಿಚಂದ್ರನ್? ಕಾದು ನೋಡೋಣ.